ಅಭಿರಾಮ್ ಜೈಶಂಕರ್ ವೆಡ್ಸ್ ಶ್ವೇತಾ. ಈ ಬೋರ್ಡ್ ಮೇಲೆ ಯಾರ ಜೊತೆ ಬೇಕಿದ್ರು, ಯಾರ ಹೆಸರು ಬೇಕಿದ್ರು, ಯಾರು ಬೇಕಿದ್ರೂ ಬರಿಬೋದು. ಆದರೆ ಈ ಬೋರ್ಡ್ ಮೇಲೆ ಬರೆಯೋ ತಾಕತ್ತಿರೋದು ಆ ಬ್ರಹ್ಮನಿಗೆ ಮಾತ್ರ. ಈ ಏಜೆ ಲೈಫಲ್ಲಿ ಈ ದೇವೇ ಬ್ರಹ್ಮ. ನಾನು ಏನು ಗೀಚ್ತೀನೋ ಅದೇ ಅವನ ಹಣೆ ಬರಹ. ಅಭಿರಾಮ್ ಜೈಶಂಕರ್ ಮತ್ತು ಶ್ವೇತಾ ಸೈವಾಗಿದೆ. ಅಭಿರಾಮ್ ಜೈಶಂಕರ್ ಮತ್ತು ಎಡವಟ್ರಾಣಿ ಲೀಲಾ. ವಾವ್, ಏನ್ ಜೋಡಿ. ನೀನೇ ಯಾವಾಗಲೂ ಹೇಳ್ತಿರ್ತೀಯಲ್ಲ, ಈ ಏಜ್ ಡಿಸೈಡ್ ಮಾಡಿದ್ರೆ ಏನು ಬೇಕಾದ್ರೂ ಆಗುತ್ತೆ ಅಂತ. ಅದು ನಿನ್ನ ತಪ್ಪು ಕಲ್ಪನೆ ಏಜೆ. ನಿನ್ನನ್ನು ಮೀರಿದ್ದೊಂದು ಶಕ್ತಿ ಇದೆ. ಆ ಶಕ್ತಿನೇ ಈ ದೇವ್. ನೀನು ಮನ್ಸು ಮಾಡಿದ್ದಕ್ಕೆ ಅಬ್ಬಬ್ಬ ಅಂತಂದ್ರೇನು? ಒಂದು 15 ದಿನ ಮಾತ್ರ ನನ್ನನ್ನು ಸಸ್ಪೆಂಡ್ ಮಾಡಿಸ್ದೆ. ನಾನು ಡಿಸೈಡ್ ಮಾಡಿದೆ ಅಂತಂದರೆ ನಿನ್ನನ್ನು ಲೈಫಿಂದಾನೇ ಸಸ್ಪೆಂಡ್ ಮಾಡಿಬಿಡ್ತೀನಿ. ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳಿಗೆ ಸಾಧಾರಣವಾಗಿ ಹೀಗೆ ಆಶೀರ್ವಾದ ಮಾಡೋದಮ್ಮ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನು ನೀನು ಈಗಲೇ ಮದುವೆ ಮಾಡಲ್ಲ. ನಿಮ್ಗಳ ಜೊತೆ ಮಾತಾಡ್ತಿದ್ರೆ ಮನಸ್ಸಿಗೆ ಅದೇನೋ ಒಂಥರ ಸಂತೋಷ ಆಗುತ್ತೆ. ಇದೇ ರೀತಿ ನೀವು ಮದುವೆ ಮನೇಲೂ ಓಡಾಡ್ಕೊಂಡು ಮದುವೆ ಕಳೆ ಹೆಚ್ಚಿಸ್ಬೇಕು. ಒಂದು ಮಾತ್ರ ನಿಮ್ಮ ಮನಸ್ಸಲ್ಲಿ ಇರಲಿ, ನೀವು ಬೇರೆಯವರಲ್ಲ, ನಮ್ಮನೆಯವರೇ. ನಿಮ್ಗೆ ಉಳ್ಕೊಳ್ಳೋಕ್ಕೆ ರೂಮಲ್ಲಿ ವ್ಯವಸ್ಥೆ ಮಾಡಿದೆ, ಬನ್ನಿ ಕರ್ಕೊಂಡು. ಸರಿ. ಏನ್ರಿ ಹಾಗೆ ನೋಡ್ತಿದ್ದೀರಾ? ಏನಿಲ್ಲ ಪವಿತ್ರ, ಬೋರ್ಡ್ ಚೆನ್ನಾಗಿತ್ತಲ್ಲ ಹಾಗಾಗಿ ನೋಡ್ತಿದ್ದೆ. ಅಷ್ಟಕ್ಕೆ ತಿನ್ನೋ ಥರ ನೋಡ್ತಾರಾ? ಸರಿ, ಅಲ್ಲಿ ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಕಾಯ್ತಿದ್ದಾರೆ, ಬನ್ನಿ. ಮಹಾರಾಣಿಯವ್ರ ಆದೇಶ ಮಾಡಿದ್ಮೇಲೆ ಬರ್ದೇ ಇರೋದಕ್ಕಾಗುತ್ತಾ? ಏನ್ರಿ ನೀವು ಹೆಗಲ ಮೇಲೆ ಕೈ ಇಟ್ಕೊಂಡು? ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ. ನೋಡ್ಲಿ ಬಿಡು. ಅಲ್ಲ, ಜನ ಗಂಡ ಹೆಂಡತಿ ಎಷ್ಟು ಅನ್ಯೂನ್ಯವಾಗಿದ್ದಾರೆ ಅಂತ ಅನ್ಕೊಳ್ತಾರೆ. ಸರಿ, ಹೊರಡೋಣವಾ? ಎಕ್ಸ್ಕ್ಯೂಸ್ ಮೀ ಬ್ರೋ. ಏನ್ರಿ ಆಯ್ತು? ಅದು ಏನದು? ಏನಿಲ್ಲ ಪವಿತ್ರ, ಸ್ವಲ್ಪ ವರ್ಕ್ ಟೆನ್ಷನ್ ಅಷ್ಟೇ. ನಿಮ್ಗಿಲ್ಲೂ ಕೆಲ್ಸದ ಚಿಂತೆನಾ? ಸರಿ, ಹೊರಡೋಣ ಬಾ. ಮೇಡಮ್, ಓಲ್ಡ್ ಆನ್ ಮೇಡಮ್, ನೀವು ನನಗೆ ಜ್ಯೂಸ್ ಕುಡಿಸ್ಲೇಬೇಕಂತ ಏನಾದರೂ ಇದ್ರೆ ನೀವೇ ನಿಮ್ಮ ಕೈಯಾರ ಒಂದು ಗ್ಲಾಸಿಗೆ ಜ್ಯೂಸ್ ಹಾಕಿ ನನ್ನ ಕೈಗೆ ತಂದು ಕೊಟ್ಬಿಡಿ, ನಾನೇ ಕುಡ್ಕೋತೀನಿ. ಇನ್ನೂ ಪ್ರೀತಿ ಜಾಸ್ತಿ ಇದ್ರೆ ನೀವೇ ನಿಮ್ಮ ಕೈಯಾರ ನಂಗೆ ಕುಡಿಸ್ಬಿಡಿ, ನಾನು ಬೇಡ ಅಣ್ಣಲ್ಲ. ಅದು ಬಿಟ್ಟು ನೀವು ಸ್ಪೀಡಾಗಿ ಬರೋದು, ನನಗೆ ಡಿಚ್ಚು ಹೊಡೆಯೋದು, ನಿಮ್ಮ ಜ್ಯೂಸ್ ಎಲ್ಲ ನನ್ನ ತಲೆ ಮೇಲೆ ಬೀಳೋದು, ಇದೊಂಥರ ಹೇಗಿರುತ್ತೆ ಗೊತ್ತಾ? 12 ವರ್ಷಕ್ಕೊಮ್ಮೆ ಗೊಮ್ಮಟೇಶ್ವರನಿಗೆ ಮಹಾಮಸ್ತಕ ಅಭಿಷೇಕ ನಡೆಯುತ್ತಲ್ವ, ಹಂಗಿರುತ್ತೆ. ವ್ಯತ್ಯಾಸ ಒಂದೇ, ಅವ್ರನ್ನ ನೋಡಕ್ಕಾಗತ್ತೆ, ನನ್ನ ನೋಡಕ್ಕಾಗಲ್ಲ. ರಿಸ್ಕ್ ಈಸ್ ಯುವರ್ಸ್. ಹಲೋ ಮಿಸ್ಟರ್ ನಾಜುಕಯ್ಯ, ಈಗ ನಾನು ಜ್ಯೂಸ್ ಚೆಲ್ಲದ್ನಾ? ಮುನ್ನೆಚ್ಚರಿಕೆ, ಅವಸರವೇ ಅಪಘಾತಕ್ಕೆ ಕಾರಣ, ನಿಧಾನವೇ ಪ್ರಧಾನ. ಏನ್ರಿ ಅವಾಗಿಂದ ನೋಡ್ತಾನೆ ಇದ್ದೀರಿ, ಕುಯ್ತಾನೆ ಇದ್ದೀರಾ? ಮೇಡಮ್, ಭಾರತ ದೇಶದ ಪ್ರಜ್ಞಾವಂತ ನಾಗರಿಕನಾಗಿ ನಿಮಗೆ ಕೊಡುವ ಸಲಹೆ ಇಷ್ಟೇ. ದಯವಿಟ್ಟು, ಐ ರಿಪೀಟ್, ದಯವಿಟ್ಟು ಇದನ್ನು ಕೊಯ್ಯೋದಂತ ಮಾತ್ರ ಹೇಳಬೇಡಿ. ಮೇಡಮ್, ಒಂದು ದಾರಿಯಲ್ಲಿ 100 ಜನ ಓಡಾಡ್ತಾನೆ ಇರ್ತಾರೆ. ಆ ದಾರಿಯಲ್ಲಿ ನಾವು ನಮ್ಮ ದೃಷ್ಟಿಯನ್ನು ನೇರವಾಗಿ ಇಟ್ಕೋಬೇಕು. ಹೇಗೆ ಕುದುರೆಗೆ ಹಿಂಗೆ ಕಟ್ಟಿರ್ತಾರಲ್ಲ, ಹಂಗೆ ನೇರವಾಗಿ. ಓಕೆ, ಇದು ನನ್ನ ರಿಕ್ವೆಸ್ಟ್ ಅಷ್ಟೇ. ಓಕೆ, accepted. ಓಕೆ, ಥ್ಯಾಂಕ್ ಯು ಅಮ್ಮ. ಅಯ್ಯ, ಸಾರಿ ಮೇಡಮ್. ದುರ್ಗಾ, ದುರ್ಗಾ,
ಅಜ್ಜಿ ದುರ್ಗಕ್ಕನ ಹುಡುಕ್ತಿದ್ದೀರಾ? ಹ್ಞೂಮ್ಮ, ರಾಮ್ಗೆ ಎಂಗೇಜ್ಮೆಂಟ್ ಡ್ರೆಸ್ ರೆಡಿ ಮಾಡಿಟ್ಟಿದ್ದೆ, ಕೊಟ್ಬಿಡ್ಬೇಕಿತ್ತು ಅದಕ್ಕೆ. ಅಯ್ಯೋ ಕೊಡಿ, ನಾನೇ ತಗೊಂಡೋಗಿ ಕೊಡ್ತೀನಿ. ಅಯ್ಯೋ ಬೇಡ ತಾಯಿ, ನಿನಗೆ ಯಾಕೆ ಶ್ರಮ? ಏನ್ ನಿಮ್ ರಾಮ್ ಡ್ರೆಸ್ 100 kg ಇದೆಯಾ? ಕೊಡಿ, ತಗೊಂಡೋಗಿ ಕೊಡ್ತೀನಿ. ಪರವಾಗಿಲ್ಲ ಬಿಡು. ಇವಾಗ ನೀವೇನು ಕೊಡ್ತಿರೋ ಇಲ್ವೋ? ಸರಿ ತಗೋ. ಅಜ್ಜಿ ನಾ ಕೊಟ್ಟು ಬರ್ತೀನಿ. ಅಜ್ಜಿ ನನಗೆ ಕೊಟ್ಬಟ್ಟೆನ ನೀವ್ಯಾಕೆ ಕಿತ್ಕೊಂಡ್ರಿ? ಇದು ಏಜೆ ಬಟ್ಟೆ. ಏಕೆ ನಾವ್ ಕೊಟ್ರೆ ತಗೊಳಲ್ವಾ? ಯಾಕೆ ಅಂದ್ರೆ ತಾವು ಕೊಡೋದು ಅವ್ರಿಗೆ ಇಷ್ಟ ಆಗಲ್ಲ. ದುರ್ಗಾ, ಅವಳು ಬೇರೆ ಯಾರು ಅಲ್ಲ, ನಮ್ಮನೆಯವಳೆ. ಕೊಡಿ ಕೊಡಿ, ಅಜ್ಜಿನೇ ಹೇಳಿದ್ರು, ನಾನೇ ತಗೊಂಡು ಹೋಗಿ ಕೊಡ್ತೀನಿ. ನೀನ್ ಕೊಟ್ರೆ ಯಾಕೆ ಅವ್ರ ಡ್ರೆಸ್ ಹಾಕೊಳ್ಳಲ್ವಾ? ಹಾಗೆ ಇದ್ಬಿಡ್ತಾರಾ? ಕೊಡಿ ಕೊಡಿ, ನಾನು ಹೇಳ್ತಿದ್ದೀನಲ್ಲ. ಬೇಡ ಅಂತ ಹೇಳ್ತಿದ್ದೀನಲ್ಲ. ನೋಡಿ ಅಜ್ಜಿ ಹೇಗ್ ಚಿಕ್ಕ ಮಕ್ಳ ತರ ಹಠ ಮಾಡ್ತಿದ್ದಾರೆ ಅಂತ. ನೀವ್ ನೋಡಿದ್ರೆ ನಾವು ಮನೆಯವರು ಅಂತ ಹೇಳ್ತೀರಾ, ಖುಷಿಯಾಗಿ ಮದ್ವೆ ಕೆಲ್ಸದಲ್ಲಿ ಭಾಗಿಯಾಗಿ ಅಂತ ಹೇಳ್ತಿದ್ದೀರಾ. ಆದ್ರೆ ಇವರು ನಂಗೆ ಸಿಕ್ಕಾಪಟ್ಟೆ ಹರ್ಟ್ ಆಗ್ತಿದೆ ಅಜ್ಜಿ. ದುರ್ಗಾ, ಬಟ್ಟನ ಅವಳ ಕೈ ಕೊಡು. ಅಜ್ಜಿ ಕೊಡು ಅಂದೆ. ಥ್ಯಾಂಕ್ ಯು ಅಜ್ಜಿ. ನಿಮಗೆ ಹೆಲ್ಪ್ ಮಾಡಲೇಬೇಕು ಅಂತ ಇದ್ರೆ ಈ ಗ್ಲಾಸ್ ಸ್ವಲ್ಪ ಹಿಡ್ಕೋತೀರಾ ಪ್ಲೀಸ್? ಅಲ್ಲಿ ಸೈಡಿಗೆ ಇಟ್ಬಿಡಿ. ಥ್ಯಾಂಕ್ ಯು. ಚಿನ್ನದಂತ ಹುಡುಗಿ, ಅವಳನ್ನು ಪಡೆಯೋ ಅದೃಷ್ಟ ನಮಗಿಲ್ಲ ಅಷ್ಟೆ. ಓ ಮೈ ಗಾಡ್, ಎಲ್ಲ ಎಷ್ಟು ಚೆನ್ನಾಗಿದೆ. ನನ್ನ ಮಗಳ ಮದುವೆ ಸಾಕು ಅಂತಿದ್ದೆ, ಈಗ ಇದನ್ನೆಲ್ಲ ನೋಡ್ತಾ ಇದ್ರೆ ಏಜೆ ಆದಷ್ಟು ಬೇಗ ನನ್ನ ಮಗಳು ಕೊರಳಿಗೆ ತಾಳಿ ಕಟ್ಬಿಟ್ರೆ ಸಾಕಪ್ಪ ಅನಿಸ್ತಿದೆ. ಮಂತ್ರ ಹೇಳೋ ಪುರೋಹಿತರಿಗಿಂತ ಈ ತಂತ್ರ ಮಾಡೋ ದೇವಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವನು ಎಲ್ಲಿ ಹೋದ ಅವನು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಫೋನ್ ಮಾಡೋಣ ಅಂದರೆ ಈ ಫೋನು ಹೋಗ್ತಾ ಇಲ್ಲ.